ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಕವಿತಾ ಕನ್ನಡ ವ್ಲಾಗ್ಸ್. ಸೊ ಇವತ್ತು ಒಂದು ಅರ್ಜೆಂಟಲ್ಲಿ ವೀಡಿಯೋ ಮಾಡ್ತಾ ಇದ್ದೀನಿ. ಯಾವುದೇ ಪ್ರಿಪ್ರೇಷನ್ ಇಲ್ಲ, ಏನು ಇಲ್ಲದೆ ವೀಡಿಯೋನ ಮಾಡ್ತಾ ಇದ್ದೀನಿ. ಕಾರಣ ಏನಂದರೆ, ನನ್ನ ಫಾಲೋವರ್ಸ್ ಅಂದರೆ ನನ್ನ ಸಬ್ಸ್ಕ್ರೈಬರ್ಸ್ ಒಬ್ಬರು ಲಾಸ್ಟ್ ಟೈಮ್ ಕೂಡ ಕೀರ್ತಿ ರಮೇಶ್ ಅಂತ ಹೇಳಿ ಅವ್ರು ಯಾವುದೋ ಒಂದು ವೀಡಿಯೋಲ್ಲಿ ಕಮೆಂಟ್ ಹಾಕಿದ್ರು, ನೀವು ಗಂಡ ಹೆಂಡತಿ ತುಂಬ ಅನನ್ಯವಾಗಿರ್ತೀರಾ, ಹೇಗೆ ಸಾಧ್ಯ? ಸೊ ಅದ್ರ ಬಗ್ಗೆ ಎಲ್ಲ ದಾಂಪತ್ಯ ಅಂದ್ರೇನು, ಸಂಸಾರ ಅಂದ್ರೇನು ಒಂದು ವಿಡಿಯೋ ಮಾಡಿ ಹಾಕಿ ತುಂಬ ರಿಕ್ವೆಸ್ಟ್ ಮಾಡ್ಕೊಂಡಿದ್ರು. ಬಟ್ ನನಗೆ ಸಮಯದ ಅಭಾವ ಇರೋದ್ರಿಂದ, ಈಗ ವ್ಲಾಗ್ಸ್ಗಳೆಲ್ಲ ಶೂಟ್ ಮಾಡ್ತಾ ಇರೋದ್ರಿಂದ ನನಗೆ ಯಾವುದೇ ರೀತಿ ವಿಡಿಯೋ ಹಾಕೋಕ್ಕಾಗಿರಲಿಲ್ಲ. ಬಟ್ ಈಗ ಒಂದು 5-10 ಸೆಕೆಂಡ್ ಹಿಂದೆ ನನಗೊಂದು ಕಮೆಂಟ್ ಬಂತು. ಅಗೇನ್ ಅವ್ರದ್ದೇ ಕಮೆಂಟ್ ಬಂತು. ಆ ಕಮೆಂಟ್ ಓದಿದಾಗ ತುಂಬಾ ಬೇಜಾರಾಯಿತು. ಸೊ ಆ ಕಮೆಂಟ್ ಏನು ಅಂತ ನಾನು ನಿಮಗೆ ತೋರಿಸ್ತೀನಿ ಆ್ಯಂಡ್ ಹೇಳ್ತೀನಿ. ಅವರು ಇವತ್ತೇ ಒಂದು ವಿಡಿಯೋ ಮಾಡಿ ನನ್ನ ಒಂದು ಬದುಕನ್ನು ಸೇವ್ ಮಾಡೋದಂಗೆ ಆಗುತ್ತೆ ನೀವು ಅಂತ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ. ಅವರ ಒಂದು ಆಸೆಯ ಮೇರೆಗೆ ನಾನು ಇವತ್ತು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಆ ಕಮೆಂಟ್ ಏನು ಅಂತ ನಿಮಗೂ ತೋರಿಸ್ತೀನಿ, ಸೈಡ್ ಕೂಡ ಹಾಕ್ತೀನಿ. ಸೊ ಅವರ ಒಪ್ಪಿಗೆ ಇರೋದ್ರಿಂದ ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ಏನು ವಿಡಿಯೋ ಅಂತ ನಿಮಗೆ ಗೊತ್ತಾಗುತ್ತೆ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಕೀರ್ತಿ ರಮೇಶ್ ಅವರೇ, ಧೈರ್ಯ ತಗೊಳ್ಳಿ ಫಸ್ಟು. ಸೊ ಧೈರ್ಯಂ ಸರ್ವತ್ರ ಸಾಧನಂ ಅಂತ ಕರಿತೀವಿ ಸಂಸ್ಕೃತದಲ್ಲಿ. ಧೈರ್ಯ ಇದ್ದರೆ ನಾವು ಏನನ್ನು ಬೇಕಾದರೂ ಸಾಧಿಸ್ಬೋದು. ಸೊ ಎಲ್ಲದಕ್ಕೂ ಧೈರ್ಯ ಮತ್ತು ತಾಳ್ಮೆ ಯಾವ ವ್ಯಕ್ತಿಗಿರುತ್ತೋ ಆ ವ್ಯಕ್ತಿ ಜೀವನದಲ್ಲಿ ತುಂಬ ಉನ್ನತ ಮಟ್ಟಕ್ಕೆ ಹೋಗ್ತಾನೆ ಅಂತ ಓದಿರ್ತೀವಿ, ಕೇಳಿರ್ತೀವಿ. ಸೊ ಹಾಗಾಗಿ ನಿಮ್ಮ ಧೈರ್ಯ ಕಳ್ಕೊಬೇಡಿ, ನಿಮ್ಮ ತಾಳ್ಮೆನ ಕಳ್ಕೊಬೇಡಿ. ಏನು ಕಮೆಂಟ್ ಹಾಕಿದ್ದಾರೆ ಅಂತ ನಾನೀಗ ಓದ್ತೀನಿ. ಸಿಸ್, ನಿಮ್ಮ ಜೋಡಿ ನೋಡಿದರೆ ಖುಷಿ ಆಗುತ್ತೆ. ಮಗು ಆಗ್ತಾ ಇಲ್ಲ ಅಂತ ದಿನ ಹಿಂಸೆ ಮಾಡ್ತಾರೆ ನಮ್ಮ ಹಸ್ಬೆಂಡ್. ಬಟ್ ನಮ್ಮದು ಲವ್ ಮ್ಯಾರೇಜ್. ಆದರೂ ಅವರು ಅರ್ಥ ಮಾಡ್ಕೊಳ್ಳಲ್ಲ ನನ್ನ. ಅದಕ್ಕೆ ಡಿವೋರ್ಸ್ ತಗೋಬೇಕು ಅಂತ ಅಂದ್ಕೊಳ್ತಾ ಇದ್ದೀನಿ. ದಿನ ನರಕ ಯಾತನೆ ಅನುಭವಿಸ್ಲಿಕ್ಕೆ ಆಗ್ತಾ ಇಲ್ಲ ನನಗೆ. ಎಲ್ಲರೂ ಎದುರು ಹಾಕ್ಕೊಂಡು ಮದುವೆ ಆದೆ. ಬಟ್ ಅವ್ರು ನನಗೆ ಅವ್ರ ಮನೆಯವ್ರ ಮಾತು ಕೇಳಿ ತುಂಬ ಚುಚ್ಚಿ ಮಾತಾಡ್ತಾರೆ. ಪ್ಲೀಸ್, ಮದುವೆ, ಮಕ್ಕಳು, ಸಂಸಾರದ ಬಗ್ಗೆ ತುಂಬ ಅನುಭವ ಇದೆ ನಿಮಗೆ. ನಿಮ್ಮ ಸಂಸಾರ ಇಷ್ಟು ಚೆನ್ನಾಗಿ ಇರೋಕ್ಕೆ ಏನು ಮಾಡ್ತೀರಾ ಅಂತ ಒಂದು ಡೀಟೇಲ್ಸ್ ವಿಡಿಯೋ ಹಾಕಿ ಪ್ಲೀಸ್. ನನಗೆ ತುಂಬ ಹೆಲ್ಪ್ ಆಗ್ಬೋದು. ಪ್ಲೀಸ್ ಸಾಧ್ಯವಾದರೆ ಇವತ್ತೇ ಮಾತಾಡಿ ವಿಡಿಯೋ ಹಾಕಿ ಸಿಸ್, ಇಟ್ಸ್ ಮೈ ರಿಕ್ವೆಸ್ಟ್ ಅಂತ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ. ತುಂಬ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ. ಐ ಥಿಂಕ್ ಇದೇ ರೀಸನ್ಗೆ ಅನ್ಸುತ್ತೆ ಅವ್ರು ಲಾಸ್ಟ್ ಟೈಮ್ ಕೂಡ ನನಗೆ ವಿಡಿಯೋ ಮಾಡಿ ಸಿಸ್ ಅಂತ ಕೇಳ್ಕೊಂಡಿದ್ರು. ಮತ್ತೊಂದು ಸಲ ಕೇಳಿದ್ದಾರೆ. ಹಾಗಾಗಿ ನಾನು ಅದನ್ನು ಇವತ್ತು ಮಾತಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇಲ್ಲಿ ನಾನು ಯಾವಾಗಲೂ ಹೇಳ್ತೀನಿ, ಮದುವೆ ಅಂತ ಬಂದಾಗ, ಮದುವೆ ಅಂದರೆ ಅಂದುಕೊಂಡಂಗೆಲ್ಲ ಬದುಕೋಕ್ಕಾಗಲ್ಲ. ಮದುವೆ ಅಂದರೆ ಹೊಂದಿಕೊಂಡು ಬದುಕಬೇಕು, ಅದೇ ಜೀವನ. ಸೊ ನಾವು ಏನೇನೋ ಕನಸು ಕಟ್ಟಿರ್ಬೋದು ಮದುವೆಗೆ ಮುಂಚೆ, ಬಟ್ ಅದು ಮದುವೆ ಆದಮೇಲೆ ಹಾಗೇ ನಡೆಯುತ್ತೆ ಅನ್ನೋದು ನಿಜವಾಗ್ಲೂ ನಾವು ಅದನ್ನು ಊಹೆ ಮಾಡೋಕ್ಕೂ ಕೂಡ ಸಾಧ್ಯ ಇಲ್ಲ. ನಾವು ಅಂದ್ಕೊಂಡ ರೀತಿ ನಮ್ಮ ಬದುಕು ನಡಿಬೋದು, ಇಲ್ಲ ನಾವು ಅಂದ್ಕೊಂಡಿರೋಕ್ಕಿಂತ ಡಿಫ್ರೆಂಟಾಗಿ ನಮ್ಮ ಬದುಕು ಸಾಗ್ಬೋದು. ಕಷ್ಟನೂ ಬರ್ಬೋದು, ಸುಖ ಬರ್ಬೋದು. ಬಟ್ ನಾನು ಮೊದಲಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಹೆಣ್ಣುಮಕ್ಕಳಿಗೆ ತಾಳ್ಮೆ ಅನ್ನೋದು ತುಂಬಾ ಮುಖ್ಯ. ತಾಳಿದವನು ಬಾಳಿಯ ಅನ್ನುವಂಥ ಗಾದೆನೇ ಕೇಳಿದ್ದೀರಾ ನೀವು. ಕೀರ್ತಿಯವರೇ, ಇದನ್ನು ನಿಮಗೆ ಹೇಳ್ತಾ ಇದ್ದೀನಿ, ಬರೀ ನಿಮಗಂತಲ್ಲ, ನಾನೆಲ್ಲ ಹೆಣ್ಮಕ್ಳಿಗೂ ಅದೇ ಹೇಳೋದು. ನಮ್ಮಲ್ಲಿ ಧೈರ್ಯ, ತಾಳ್ಮೆ ಇವೆರಡು ಧೃತಿಗೆಟ್ಟಾಗ ಮಾತ್ರ ನಮ್ಮ ಜೀವನ ಹಾಳಾಗೋಕ್ಕೆ ಸಾಧ್ಯ ಆಗುತ್ತೆ. ಸೊ ಹಾಗಾಗಿ ಯಾವುದೇ ಕಾರಣಕ್ಕೂ ಧೈರ್ಯಗೆಡಬೇಡಿ ಆ್ಯಂಡ್ ತಾಳ್ಮೆ ಕಳ್ಕೊಬೇಡಿ. ಈಗ ಕತ್ಲೆ ಆದಮೇಲೆ ಬೆಳಕು ಬಂದೇ ಬರುತ್ತಲ್ವ, ಹಾಗೆ ಬೆಳಕಾದ್ಮೇಲೆ ಕತ್ಲೆ ಬರ್ತಾನೆ ಇರುತ್ತೆ. ಅದೇ ಥರ ಜೀವನನೂ ಕೂಡ ಒಂದು ಟೈಮ್ ಖುಷಿ ಇರುತ್ತೆ, ಒಂದು ಟೈಮ್ ದುಃಖ ಬರುತ್ತೆ, ದುಃಖ ಹೋಗಿ ಮತ್ತೆ ಖುಷಿ ಬರುತ್ತೆ. ಸೊ ಬರೋವರೆಗೂ ಕಾಯುವಂಥ ತಾಳ್ಮೆ ಹೆಣ್ಣಿಗೆ ಖಂಡಿತವಾಗ್ಲೂ ಇರುತ್ತೆ. ಸೊ ನೀವು ಅದನ್ನು ಜೀವನದಲ್ಲಿ ಅಳವಡಿಸ್ಕೊಳ್ಳಿ. ಹಿಂದಿನ ಕಾಲದಲ್ಲಿ ಮದುವೆ ಆಗಬೇಕಂದ್ರೆ ತುಂಬಾ ಸುಲಭ ಇತ್ತಂತೆ, ಅದೇ ಡಿವೋರ್ಸ್ ಆಗಬೇಕಂದ್ರೆ ತುಂಬಾ ಕಷ್ಟ ಇತ್ತಂತೆ. ಬಟ್ ಇವತ್ತಿನ ಕಾಲದಲ್ಲಿ, ಈಗಿನ ನಮ್ಮ ಜನ್ರೇಷನಲ್ಲಿ ಏನಾಗಿದೆ, ಉಲ್ಟಾ ಆಗ್ತಾ ಇದೆ. ಬಟ್ ಇವತ್ತಿನ ಕಾಲದಲ್ಲಿ ಮದುವೆ ಆಗೋದು ತುಂಬಾ ಕಷ್ಟ, ಆದರೆ ಡಿವೋರ್ಸ್ ಅನ್ನೋ ಈ ಪದ ಇದೆಲ್ಲ ತುಂಬಾ ಸುಲಭ ಆಗಿಬಿಟ್ಟಿದೆ. ಯಾಕೆ ಅಂದರೆ ನಮ್ಮಲ್ಲಿ ಒಬ್ರಿಗೊಬ್ರು ಅರ್ಥ ಮಾಡ್ಕೊಳ್ಳೋದೇ ಇರೋ ಒಂದು ಸಂದರ್ಭ ಆಗಿರ್ಬೋದು, ಅಥವಾ ಸತಿಪತಿಗಳೊಂದಾದ ಭಕ್ತಿ ಶಿವಂಗೆ ಹಿತ ಒಪ್ಪುವುದು ಅಂತ ದೊಡ್ಡವರು ಹೇಳಿದ್ದಾರೆ. ಸೊ ನೀವು ಏನೇ ಕೆಲಸ ಮಾಡಿ ಸ್ವಲ್ಪ ಸತಿಪತಿಗಳಲ್ಲಿ ಅದು ಹೊಂದಾಣಿಕೆ ಅನ್ನೋದು ಬರಬೇಕು. ಬಂದಿಲ್ಲ ಅಂದರೆ ಖಂಡಿತವಾಗ್ಲೂ ಅಲ್ಲಿ ಬಿರುಕುಗಳು ಬರೋಕ್ಕೆ ಸಾಧ್ಯ. ಪ್ರತಿಯೊಬ್ಬರ ಸಂಸಾರದಲ್ಲೂ ಬಿರುಕು ಅನ್ನೋದು ಬಂದೇ ಬರುತ್ತೆ. ಯಾವುದೋ ಒಂದು ವಿಚಾರಕ್ಕೆ ಬಿರುಕುಗಳು ಬರುತ್ತೆ. ಬಟ್ ಅದನ್ನು ಗಂಡ ಆದವನು ಅರ್ಥ ಮಾಡ್ಕೊಳ್ಬೇಕು, ಹೆಂಡತಿ ಆದವಳು ಅರ್ಥ ಮಾಡ್ಕೊಳ್ಬೇಕು. ಸೊ ಇಬ್ಬರು
ಅರ್ಥ ಮಾಡಿಕೊಂಡಾಗ ಆ ಜೀವನಕ್ಕೆ ಒಂದು ಅರ್ಥ ಸಿಗುತ್ತೆ. ಇಲ್ಲ ಅಂದರೆ ನಾನೇನು ಕಮ್ಮಿ, ಇವತ್ತಿನ ಒಂದು ನಾನು ನೋಡ್ತಾ ಇರುವಂತಹ ಒಂದು ಕಾಲ. ಸೊ ಈಗ ಹುಡುಗಿನೂ ಕೆಲಸ ಮಾಡ್ತಿರ್ತಾರೆ, ಹುಡುಗನೂ ಕೆಲಸ ಮಾಡ್ತಿರ್ತಾರೆ, ಅಂದರೆ ಗಂಡ ಹೆಂಡತಿ ಇಬ್ಬರು ಕೆಲಸ ಮಾಡೋದ್ರಿಂದ ಸೊ ಇಂಡಿಪೆಂಡೆಂಟಾಗಿ ಬದುಕುವಂಥ ಸಾಮರ್ಥ್ಯ ಇದೆ ಅಂತ ಗೊತ್ತಾಗಿಯೂ ಕೂಡ ತುಂಬ ಡಿವೋರ್ಸ್ಗಳು ನಡೀತಾ ಇದೆ. ಸೊ ಇಂಡಿಪೆಂಡೆಂಟಾಗಿ ಬದುಕಬೇಕು, ಹಾಗಂತ ಒಂದು ಕುಟುಂಬ ಇಲ್ಲದೆ ಅಥವಾ ನಮ್ಮ ಮಕ್ಕಳು ಇಲ್ಲದೆ ಅಥವಾ ನಮ್ಮ ಫ್ಯಾಮಿಲಿ ಇಲ್ಲದೆ ನಾವು ಬದುಕೋಕ್ಕಲ್ಲ. ಇಂಡಿಪೆಂಡೆಂಟ್ ಅನ್ನೋದೇನು ಓನ್ಲಿ ಫಾರ್ ಮನಿ. ಸೊ ನಾವು ಪ್ರತಿಯೊಂದಕ್ಕೂ ಗಂಡನ ಹತ್ರ ಅಥವಾ ಕುಟುಂಬದವ್ರ ಹತ್ರ ಕೈ ಚಾಚೋದ್ರ ಬದಲೇ ನಮ್ಮದೇ ಆದಂಥ ಒಂದು ಸಣ್ಣ ಪುಟ್ಟ ಸೇವಿಂಗ್ಸು ಅಥವಾ ಇಂಡಿಪೆಂಡೆಂಟಾಗಿ ಬದುಕೋಕ್ಕೆ ನಾವು ಒಂದಷ್ಟು ಅರ್ನ್ ಮಾಡಬೇಕೆ ಹೊರತು ಹಂಗಂತ ನಾವು ಫ್ಯಾಮಿಲಿನೇ ಬಿಟ್ಟು ದೂರ ಓಡೋಗೋದಲ್ಲ ಅಥವಾ ಫ್ಯಾಮಿಲಿಯಿಂದನೇ ದೂರ ಇರೋದಲ್ಲ. ಫ್ರೆಂಡ್ಸ್ ಇರಲಿ, ಎಲ್ಲದರಲ್ಲೂ ಬೇಡ. ಯಾಕಂದರೆ ಕೆಲವು ಸಮಯದಲ್ಲಿ ಕುಟುಂಬ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ. ಸೊ ಕೀರ್ತಿ ಅವರೇ, ನಮ್ಮ ಸಂಸಾರ ಇಷ್ಟು ಚೆನ್ನಾಗಿರೋಕ್ಕೆ ಸಾಧ್ಯ ಏನಂದರೆ, ಈಗ ನೋಡಿ, ನಾನು ಲಾಸ್ಟ್ ವಿಡಿಯೋಲ್ಲೂ ಕೂಡ ನಾನು ಹೇಳಿದ್ದೀನಿ, ಟೋಟಲಿ ಡಿಫ್ರೆಂಟ್ ಕ್ಯಾರೆಕ್ಟರ್. ಯಾಕಂದರೆ ಒಂದೇ ಥರದ ಕ್ಯಾರೆಕ್ಟರ್ ಇಬ್ಬರಲ್ಲೂ ಇರೋಕ್ಕೆ ಸಾಧ್ಯವೇ ಇಲ್ಲ. ಗಂಡ ಹೆಂಡತಿ ಇದೀವಂದರೆ ಎಲ್ಲ ಕ್ಯಾರೆಕ್ಟರು ಇಬ್ರಿಗೂ ಮ್ಯಾಚ್ ಆಗುತ್ತೆ ಅನ್ನೋದು ನಿಜವಾಗ್ಲೂ ಶುದ್ಧ ಸುಳ್ಳು ಅದು. ಸೊ ಡಿಫ್ರೆಂಟ್ ಆಫ್ ಥಿಂಕಿಂಗು, ಡಿಫ್ರೆಂಟ್ ಆಫ್ ಕ್ಯಾರೆಕ್ಟರ್ ಇರುತ್ತೆ, ಡಿಫ್ರೆಂಟ್ ಆಫ್ ಟೇಸ್ಟ್ ಇರುತ್ತೆ. ಬಟ್ ಆ ಟೇಸ್ಟಿಗೆ ಇಬ್ಬರಲ್ಲಿ ಯಾರಾದರೂ ಒಬ್ಬರು ಹೊಂದ್ಕೊಳ್ಬೇಕಾಗತ್ತೆ. ಯಾಕಂದರೆ ಅದು ಗಂಡು ಮಕ್ಕಳಿಗೆ ಸ್ವಲ್ಪ ಕಮ್ಮಿನೇ ಹೊಂದಾಣಿಕೆ ಮಾಡ್ಕೊಳ್ಳುವಂತಹ ಸ್ವಭಾವ ಗಂಡು ಮಕ್ಕಳಲ್ಲಿ ಕಡಿಮೆ ಇರೋದ್ರಿಂದ ಖಂಡಿತವಾಗ್ಲೂ ಒಬ್ಬಳು ಗೃಹಿಣಿ ಆದವಳು ಅಥವಾ ಒಂದು ಹೆಣ್ಣು ಮಗಳಾದವಳು ಆ ಒಂದು ಹೊಂದಾಣಿಕೆಯನ್ನು ಮಾಡ್ಕೊಳ್ಳೋ ಶಕ್ತಿ ಆಗಲಿ ಸಾಮರ್ಥ್ಯ ಆಗಲಿ ಒಂದು ಹೆಣ್ಣಿಗಿರುತ್ತೆ. ಸೊ ನೀವು ಅದನ್ನು ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡಿ. ನಿಮ್ಮ ಗಂಡನಲ್ಲಿ ಏನು ಬದಲಾವಣೆಗಳಾಗ್ತಾ ಇದೆ, ಅವರು ನಿಮ್ಮಿಂದ ಏನನ್ನು ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ, ಸೊ ಅದನ್ನು ನೀವು ಅರ್ಥ ಮಾಡ್ಕೊಳ್ಳಿ. ಸೊ ಈಗ ನೋಡ್ಬೋದು, ನಾನು ಪ್ಯೂರು ನಾನ್ ವೆಜ್ಜು ವೆಜ್ ಎರಡೂ ತಿಂತೀವಿ. ನಮ್ಮ ಮನೆಯಲ್ಲಿ ನನ್ನ ಗಂಡ ನಾನ್ ವೆಜ್ ತಿನ್ನೋದೇ ಇಲ್ಲ. ಬಟ್ ನಾನು ಅವ್ರ ಟೇಸ್ಟಿಗೆ ನಾನು ಕೂಡ ಹೊಂದ್ಕೊಳ್ತೀನಿ. ಯಾಕಂದರೆ ಅವ್ರಿಗೆ ಯಾವ ಥರದ ಅಡುಗೆಗಳು ಬೇಕು ಆ ಥರದ ಅಡುಗೆಗಳನ್ನು ನಾನು ಜಾಸ್ತಿ ಪ್ರಿಪೇರ್ ಮಾಡ್ತೀನಿ. ನನ್ನ ಟೇಸ್ಟ್ ನನಗೆ ಎಷ್ಟು ಇಂಪಾರ್ಟೆಂಟು, ನನ್ನ ಒಂದು ಫ್ಯಾಮಿಲಿಯಲ್ಲಿ ಅವರು ನನಗೆ ಇಂಪಾರ್ಟೆಂಟ್ ಆಗ್ತಾರೆ. ಹಾಗಾಗಿ ಅವರ ಟೇಸ್ಟಿಗೆ ಅನುಗುಣವಾಗಿ ಬದುಕಬೇಕಾಗತ್ತೆ ಕೆಲವು ಸಲ. ಹಾಗಾಗಿ ನಾನು ಅದನ್ನು ಬದಲಾವಣೆ ಮಾಡಿಕೊಂಡೆ. ಅವ್ರಿಗೆ ಸ್ವೀಟ್ ಇಷ್ಟ, ನನಗೆ ಸ್ಪೈಸಿ ಇಷ್ಟ. ನನ್ನ ಡ್ರೆಸ್ಸಿಂಗ್ ಸ್ಟೈಲೇ ಬೇರೆ, ಅವ್ರು ಬದುಕೋ ರೀತಿಯೇ ಬೇರೆ. ಬಟ್ ಬೇರೆ ಬೇರೆ ಇದೆ ಅಂದ ತಕ್ಷಣ ನಾವಿಬ್ಬರು ಮ್ಯಾಚ್ ಆಗ್ತಾ ಇಲ್ಲ, ನಮ್ಮ ಜೋಡಿ ಮ್ಯಾಚ್ ಆಗ್ತಾ ಇಲ್ಲ ಅಂತಲ್ಲ. ಸೊ ಆ ಜೋಡಿನ ನಾವು ಮ್ಯಾಚ್ ಮಾಡ್ಕೋಬೇಕು. ಆಪೋಸಿಟ್ ಆಗಿದ್ದಾಗಲೇ ಆ ಜೋಡಿ ಒಂದು ಚೆನ್ನಾಗಿರುತ್ತೆ. ಒಂದೇ ಥರ ಥಿಂಕಿಂಗು ಒಂದೇ ಥರ ಇದ್ದರೆ ಅದು ಸಂಸಾರ ಅಂತ ಕರೆಸ್ಕೊಳ್ಳೋದೇ ಇಲ್ಲ. ನನಗೆ ತುಂಬ ಅಂದರೆ ಮದುವೆಗೆ ಮುಂಚೆ ನನಗೆ ತುಂಬಾ ಕೋಪ, ಆತುರ ಬುದ್ಧಿ ಜಾಸ್ತಿ. ಬಟ್ ನಾನು ಮದುವೆ ಆದಮೇಲೆ ಎಲ್ಲವನ್ನು ನಾನು ತಿದ್ದುಕೊಂಡು ನನ್ನಲ್ಲಿ ಏನು ಸಣ್ಣ ಸಣ್ಣ ಮಿಸ್ಟೇಕ್ಸ್ ಆಗುತ್ತೆ ಅದನ್ನು ಫಸ್ಟ್ ನಾನು ಕಂಡು ಹಿಡ್ಕೊಂಡೆ. ಏನು ಮಿಸ್ಟೇಕ್ಸ್ ಆಗುತ್ತೆ ನನ್ನ ಕಡೆಯಿಂದ, ಒಂದು ಸಂಸಾರ ಖುಷಿಯಾಗಿರೋಕ್ಕೆ ಏನು ಬೇಕು ಅನ್ನೋದನ್ನು ನಾನು ಅರ್ಥ ಮಾಡಿಕೊಂಡೆ. ಸೊ ಅದು ಅರ್ಥ ಆದಮೇಲೆ ಈಗ ಶಿವ ಅವ್ರು ಬಂದ ಅವರೇನೋ ಕೋಪದಲ್ಲಿರ್ತಾರೆ, ಅಥವಾ ಅದು ನಮ್ಮ ಫ್ಯಾಮಿಲಿ ಮ್ಯಾಟ್ರ್ ಅಂತಲ್ಲ, ಹೊರಗಡೆ ಇನ್ನು ಯಾವುದೋ ಒಂದು ವಿಷಯಕ್ಕೆ ಅವ್ರಿಗೇನೋ ಹರ್ಟ್ ಆಗಿರುತ್ತೆ, ಬೇಜಾರಾಗುತ್ತೆ. ಅದಕ್ಕೆ ಫೇಶಿಯಲ್ ಎಕ್ಸ್ಪ್ರೆಷನ್ ನೋಡಿಕೊಂಡು ನಾವು ಅವ್ರ ಜೊತೆ ಮಾತುಕತೆಗಳನ್ನು ಮುಂದುವರಿಸ್ಬೇಕು. ಯಾರಿಗಾದರೂ ಒಬ್ರಿಗೆ ಕೋಪ ಬಂದಾಗ ಇನ್ನೊಬ್ಬರು ಕೋಪನ ಕಂಟ್ರೋಲ್ ಮಾಡಿಕೊಂಡು ಸುಮ್ಮನಾಗ್ಬಿಡ್ಬೇಕು. ಪ್ರೈವಸಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅಂಥ ಸಮಯದಲ್ಲಿ. ಸೊ ಕೋಪ ಬಂದಾಗ ನಾವು ಅಗೇನ್ ಹೋಗಿ ಅವ್ರ ಜೊತೆ ಮಾತಾಡಿ ವಾದ ವಿವಾದ ಮಾಡ್ತಾ ಇದ್ರೆ ಜಗಳ ಅನ್ನೋದು ಪ್ರಾರಂಭ ಆಗುತ್ತೆ. ಸೊ ಕೋಪನ ಅಲ್ಲಿ ಕಂಟ್ರೋಲ್, ಯಾರಾದರೂ ಒಬ್ಬರು ಕೋಪನ ಕಂಟ್ರೋಲ್ ಮಾಡಿಕೊಂಡು ಸೊ ಅವ್ರಿಗೊಂದು ಪ್ರೈವಸಿನ, ಅವರು ಒಂದು ಕೋಪ ಇಳಿಯೋವರೆಗೂ ಅವರು ಒಂದು ಪ್ರೈವಸಿಗೆ ನಾವು ಅಡ್ಡಿ ಆಗಬಾರ್ದು, ಸುಮ್ಮನೆ ಇದ್ದು ಬಿಡಬೇಕು. ಆವಾಗ ಅವ್ರ ಕೋಪ ಹೋದ್ಮೇಲೆ ಅವರಿಗೆ ಅವ್ರು ಏನು ತಪ್ಪು ಮಾಡ್ತಿದ್ದಾರೆ ಅದು ರಿಯಲೈಸ್ ಆಗುತ್ತೆ. ಸೊ ಖಂಡಿತ ರಿಯಲೈಸ್ ಆಗುತ್ತೆ. ಆಮೇಲೆ ಅವರೇ ಬಂದು ನಮ್ಮನ್ನು ಸಾರಿ ಕೇಳೋ ಸಾಧ್ಯತೆ ಹೆಚ್ಚಾಗಿರುತ್ತೆ. ಸೊ ಹಾಗಾಗಿ ಹೆಣ್ಮಕ್ಳಾದವ್ರಿಗೆ ತಾಳ್ಮೆ ಇರಲಿ. ಸಂಸಾರ ಇನ್ನೊಂದು ಏನಂದರೆ, ಈಗ ಡಿವೋರ್ಸ್ ತಗೋತೀರ, ವಾಟ್ ನೆಕ್ಸ್ಟ್? ಒಂದು ಹಾಗೆ ಇಂಡಿಪೆಂಡೆಂಟಾಗಿರ್ತೀರ, ಇಲ್ಲ ಇನ್ನೊಂದು ಮದುವೆ ಮಾಡ್ಕೋತೀರ. ನಮ್ಮ ಸ್ವಂತ ಕುದುರೆ ಏರಕ್ಕೆ ಬರದೇ ಇರೋರು ಇನ್ನು ಬೇರೆಯವ್ರ ಕುದುರೆ ಏರಕ್ಕೆ ಬರುತ್ತಾ? ಅದು ನಾವು ಫಸ್ಟ್ ಅರ್ಥ ಮಾಡ್ಕೊಳ್ಬೇಕು. ಅಂದರೆ ಒಂದು ಮೊದಲನೇ ಮದುವೆಯಲ್ಲೇ ನಾವು ಅನ್ಯೋನ್ಯತೆಯನ್ನು ಕಾಣದೇ ಇರೋರು ಇನ್ನೊಬ್ಬ ಬಂದು ನಮ್ಮ ಜೀವನದಲ್ಲಿ ಅನ್ಯೋನ್ಯತೆಯಿಂದ ಇರ್ತಾನೆ ಅಥವಾ ನಮ್ಗೆ ಒಳ್ಳೆ ಬಾಳು ಕೊಡ್ತಾನೆ ಅನ್ನೋದು ಯಾವ ನಂಬಿಕೆ? ಕೆಲವರಿಗೆ 100ಕ್ಕೆ 10 ಜನರಲ್ಲಿ ಆ ಥರದ ಒಂದು ಒಳ್ಳೆಯ ಅವಕಾಶ ಸಿಗ್ಬೋದು. ಫಸ್ಟ್ ಲೈಫ್ ಹಾಳಾಗಿ ಸೆಕೆಂಡ್ ಲೈಫಲ್ಲಿ ಅವ್ರು ಚೆನ್ನಾಗಿ ಅವ್ರ ಜೀವನವನ್ನು ರೂಪಿಸ್ಕೊಂಡಿರಬಹುದು, ನಾನಿಲ್ಲ ಅಂತ ಹೇಳಲ್ಲ. ಹಂಗಂತ ನೀವು 2ನೇ ಮದುವೆ ಆಗೋದು ತಪ್ಪು ಅಂತ ನಾನು ಹೇಳಲ್ಲ. ಏನಿದೆಯೋ ಅದನ್ನು ನಾವು ಆದಷ್ಟು ಸರಿಪಡಿಸ್ಕೊಳ್ಳಿಕ್ಕೆ ಟ್ರೈ ಮಾಡಬೇಕು. ಸರಿ ಆಗೋದೇ ಇಲ್ಲ ಅಂತೇನಿಲ್ಲ, ಸರಿ ಆಗೇ ಆಗುತ್ತೆ.
ಹೆಣ್ಣಿನ ಕೈಯಲ್ಲಿ ಏನು ಬೇಕಾದರೂ ಮಾಡುವಂಥ ಶಕ್ತಿ ಇದೆ. ಸೊ ನಿಮ್ಮ ಸಂಸಾರನ ನೀವು ಸರಿ ಮಾಡ್ಕೊಳ್ಳಿ. ಡಿವೋರ್ಸ್ ಅನ್ನೋದು ಒಂದು ಇತ್ತೀಚಿನ ದಿನಮಾನಗಳಲ್ಲಿ ಅದೊಂಥರ ಸಣ್ಣ ಒಂದು ಪದ ಆಗಿಬಿಟ್ಟಿದೆ ಅಷ್ಟೇ. ಡಿವೋರ್ಸ್ ಅಂದರೆ ಕ್ಯಾಶುವಲ್. ಸೊ ಅದರಿಂದ ಏನು ಮುಂದೆ ಎಂತಹ ಪ್ರಭಾವ ಬೀರುತ್ತೆ. ಈಗ ಮಕ್ಕಳಾಗಿದ್ದರೂ ಡಿವೋರ್ಸ್ ತಗೋತಾರೆ, ಮಕ್ಕಳು ವಯಸ್ಸಿಗೆ ಬಂದಿರ್ತಾರೆ ಅವಾಗಲೂ ಡಿವೋರ್ಸ್ ತಗೋತಾರೆ. ಯಾಕೆ? ಗಂಡ ತಪ್ಪು ಮಾಡಿದಾಗ ಒಂದು ಹೆಣ್ಣು ಸಹಿಸ್ಕೋತಾಳೆ ಅಂದರೆ, ಹೆಂಡತಿ ಏನಾದರೂ ಒಂದು ತಪ್ಪು ಮಾಡಿದಾಗ ಗಂಡನೂ ಸಹಿಸ್ಕೊಂಡು ಮುಂದೆ ಹೋಗಿ ಜೀವನದಲ್ಲಿ ಅಲ್ವಾ. ಡಿವೋರ್ಸ್ ಅನ್ನೋ ಪದದಿಂದ ನಿಮ್ಮಲ್ಲಿ ಇರುವಂತಹ ನಿಮ್ಮ ಜೊತೆಗಿರುವಂಥ ಮಕ್ಕಳಿಗೂ ಕೂಡ ತೊಂದರೆ ಆಗುತ್ತೆ. ಫ್ಯೂಚರಲ್ಲಿ ಅವರು ಅನುಭವಿಸುವ ಯಾತನೆ ಇದೆಯಲ್ಲ, ಅದು ನರಕ ಇರುತ್ತೆ. ಸೊ ಹಾಗಾಗಿ ಯಾರು ಡಿವೋರ್ಸ್ ಅನ್ನೋ ಒಂದು ಪದನ ಬಳಕೆ ಮಾಡಬೇಡಿ. ಅದು ಒಂದು ದೊಡ್ಡ ರೋಚಕದ ಸಂಗತಿ ಅಂತ ಹೇಳ್ಬೋದು. ಹಾಗಾಗಿ ಆದಷ್ಟು ನಿಮ್ಮನ್ನು ನೀವು ಅರ್ಥ ಮಾಡ್ಕೊಳ್ಳಿ, ನಿಮ್ಮವ್ರ ಜೊತೆಗೆ ಹೊಂದ್ಕೊಂಡಿರಿ. ಮಕ್ಕಳು ಆಗಲ್ಲ ಅನ್ನೋದೇ ಅಲ್ಲ, ಗಂಡು ಮಕ್ಕಳು ಸುಮಾರು ಜನದ ಈ ಸಮಸ್ಯೆ ಇದೆ. ಮಕ್ಕಳಾಗ್ತಿಲ್ಲ ಅಂತ ಹಿಂಸೆ ಕೊಡೋದು, ಅಥವಾ ಮಕ್ಕಳಾಗ್ತಾ ಇಲ್ಲ ಅಂತ ಚುಚ್ಚಿ ಮಾತಾಡೋದು. ಮಕ್ಕಳ ಆಗತ್ತೆ ಆಗಲ್ವ ಅನ್ನೋದಕ್ಕೆ ಅದೇನು ಹೆಣ್ಣಿನ ಕೈಯಲ್ಲಿರುತ್ತಾ? ಹೆಣ್ಣು ಅಂದರೆ ಮಕ್ಕಳನ್ನ ಹೆರುವಂಥ ಒಂದು ಯಂತ್ರಣ ಅಂತ ನನಗೆ ಇದುವರೆಗೂ ಅರ್ಥ ಆಗ್ತಾಯಿಲ್ಲ. ಸಮಯ ಬಂದರೆ ಆಗತ್ತೆ, ಆಗಲಿಲ್ಲ ಅಂದರೆ ಏನು ಬಿಡ್ರಿ. ಪ್ರಪಂಚದಲ್ಲಿ ಎಷ್ಟೋ ಮಕ್ಕಳಿದ್ದಾರೆ, ಅನಾಥ ಮಕ್ಕಳು. ತಗೊಳ್ರಿ, ನೋಡ್ಕೊಳ್ರಿ. ನಿಮ್ಗೆ ಅಷ್ಟು ಮಕ್ಕಳ ಮೇಲೆ ಪ್ರೀತಿ ಇದ್ದರೆ ಸೊ ನೋಡ್ಕೊಳ್ರಿ. ನಿಮ್ಮದೇ ಆಗಬೇಕಂತ ಏನೂ ಇಲ್ವಲ್ಲ. ಪ್ರಪಂಚದಲ್ಲಿ ಬೇಕಾದಷ್ಟು ಮಕ್ಕಳಿಗೆ ತಂದೆ ತಾಯಿ ಇಲ್ಲ, ಅಂಥ ಮಕ್ಕಳಿಗೆ ಒಂದು ಲೈಫ್ ಕೊಡಿ. ನೀವು ಎಂಥ ದೊಡ್ಡ, ನೀವು ಭೂಮಿ ಮೇಲೆ ಹುಟ್ಟಿದಕ್ಕೂ ಕೂಡ ಸಾರ್ಥಕತೆ ಆಗತ್ತೆ. ಸೊ ಹಾಗಾಗಿ ಮಕ್ಕಳಾಗಲಿಲ್ಲ ಅನ್ನೋದು ಒನ್ ಸೈಡ್ ಪ್ರಾಬ್ಲಮ್ ಅಲ್ಲ, ಅದು ನಿಮ್ಮಲ್ಲೂ ಆ ಪ್ರಾಬ್ಲಮ್ ಇರ್ಬೋದು, ನಿಮ್ಮಿಂದನೇ ಆಗದೇ ಇರ್ಬೋದು. ಸೊ ಅದನ್ನು ಪ್ರತಿಯೊಬ್ಬ ಗಂಡು ಮಕ್ಕಳು ಕೂಡ ಅರ್ಥ ಮಾಡ್ಕೋಬೇಕು. ಅರ್ಥ ಮಾಡಿಕೊಂಡು ಬರೀ ಹೆಣ್ಣನ್ನೇ ದೂಷಣೆ ಮಾಡೋದಲ್ಲ, ಹೆಣ್ಣಿನಿಂದನೇ ಆಗ್ತಿಲ್ಲ ಅಂತ ಅವಳನ್ನೇ ಚುಚ್ಚಿ ಮಾತಾಡೋದಲ್ಲ. ತೊಂದರೆ ನಿಮ್ಮಲ್ಲೂ ಸಹ ಇರ್ಬೋದು. ಸೊ ಹಾಗಾಗಿ ಅದನ್ನು ನೀವು ಅರ್ಥ ಮಾಡ್ಕೊಳ್ಳಿ. ಅವಳನ್ನೇ ಒಂದು ಮಗು ಅಂತ ಟ್ರೀಟ್ ಮಾಡಿ. ಯಾಕೆ ಆ ಥರ ಟ್ರೀಟ್ ಮಾಡಿ ಲವ್ ಮಾಡಿ ಮದುವೆ ಆಗ್ತೀರಾ, ಬಟ್ ಜೀವನ ಪೂರ್ತಿ ಬಾಳೋಕ್ಕಾಗಲಿಲ್ಲ ಅಂದರೆ ಏನಕ್ಕೆ ಬೇಕಾ ಪ್ರೀತಿ, ಆ ಪ್ರೇಮ, ಈ ಥರದ್ದೆಲ್ಲ ಯಾಕೆ ಬೇಕು ಅಂತ ನನ್ನ ಪ್ರಶ್ನೆ. ನನಗೂ ಸಹ ಫಸ್ಟು ಮಗು ಹೆಣ್ಮಗು ಆಗಿತ್ತು, ಎಕ್ಸ್ಪೈರ್ ಆಯಿತು. ಬಟ್ ಅವಾಗ ನನ್ನ ಗಂಡ ಹೇಳಿದ್ದು ಒಂದೇ ಒಂದು ಮಾತು ನನಗೆ. ನಾನು ತುಂಬ ಡಿಪ್ರೆಷನ್ ಹೋಗಿದ್ದೆ ಆ ಟೈಮಲ್ಲಿ. ಏನಪ್ಪ, ನಾನು ತುಂಬ ಇಷ್ಟಪಟ್ಟ ಹಾಗೆ ಹೆಣ್ಮಗು ಆಯಿತು, ಏನಪ್ಪ ಈ ಥರ ಆಗೋಯ್ತಲ್ಲ ನನ್ನ ಲೈಫ್ ಅಂತ ತುಂಬಾ ಮುಜುಗುರ ಆಯಿತು, ತುಂಬಾ ಬೇಜಾರಾಯಿತು. ಎಷ್ಟು ಡಿಪ್ರೆಷನ್ಗೆ ಹೋಗಿದ್ದೆ ಅಂದರೆ ನಾನು ಅದು ಹೇಳೋಕ್ಕಾಗಲ್ಲ ಮಾತಲ್ಲಿ. ಬಟ್ ನನ್ನ ಗಂಡ ಅವತ್ತೊಂದು ಮಾತು ಹೇಳಿದ್ರು ನನಗೆ, ನೀನೇ ಒಂದು ಮಗು ಥರ ಇದೆಯಾ, ನಮ್ಗೆ ಯಾಕೆ ಮಗು, ಅದು ನಮ್ದಾಗಲಿ ಆಗದೆ ಇರಲಿ, ಮುಂದೆ ಮಗು ಆದರೂ ಓಕೆ ಆಗದಿದ್ರೂ ಓಕೆ, ನನಗೇನು ಪ್ರಾಬ್ಲಮ್ ಇಲ್ಲ. ಏನೋ ಆ ಡಿಪ್ರೆಷನ್ನಿಂದ ಆಚೆ ಬಾ. ಎಷ್ಟೋ ಮಕ್ಕಳಿದ್ದಾವೆ, ನಾವಿಬ್ಬರು ಟೀಚರು, ನಾವು ಸಾವಿರಾರು ಮಕ್ಕಳಿಗೆ ಪಾಠ ಮಾಡ್ತೀವಿ. ಸಾವಿರಾರು ಮಕ್ಕಳು ನಮ್ಮ ಕೈ ಕೆಳಗಡೆ ನಮ್ಮನ್ನ ಅಪ್ಪ ಅಮ್ಮನ ಥರ ನೋಡ್ತಾರೆ. ಅಂಥವ್ರನ್ನ ನಾವು ಮಕ್ಕಳು ಅಂದ್ಕೊಳ್ಳೋಣ. ಒಂದು ವೇಳೆ ಫ್ಯೂಚರಲ್ಲಿ ಆಗಲಿಲ್ಲ ಅಂದರೂ ನೋ ಪ್ರಾಬ್ಲಮ್. ಯಾವುದಕ್ಕೂ ಬೇಜಾರು ಮಾಡ್ಕೋಬೇಡ, ನೀನು ಡಿಪ್ರೆಷನ್ನಿಂದ ಆಚೆ ಬಾ, ನನಗೆ ನಿನ್ನ ಹ್ಯಾಪಿನೆಸ್ ಇಂಪಾರ್ಟೆಂಟ್ ಅಂಥೇಳಿ ಅವತ್ತು ನನ್ನ ಗಂಡ ತುಂಬಿದಂಥ ಒಂದು ಧೈರ್ಯದ ಮಾತಿದೆಯಲ್ಲ, ಸೊ ನನ್ನ ಎಲ್ಲ ಡಿಪ್ರೆಷನ್ನಿಂದ ಆಚೆ ತಗೊಂಡು ಬಂತು. ಆ ಥರ ನಿಮ್ಮ ಹೆಂಡತಿಗೆ ನೀವು ಆಸರೆಯಾಗಿರಿ. ಇಡೀ ಜಗತ್ತೇ ನಿಮ್ಮ ಹೆಂಡತಿ ವಿರುದ್ಧ ತಿರುಗಬೇಡಿ. ಗಂಡ ಅನ್ನಿಸ್ಕೊಂಡಿರೋನು ಒಬ್ಬ ಜೊತೆಗಿದ್ರೆ ಆ ಹೆಣ್ಣು ಎಂತಹ ಸಮಸ್ಯೆಯನ್ನು ಬೇಕಾದರೂ ಅವಳಿಗೆ ಎದ್ದು ಬರ್ತಾಳೆ. ಸೊ ಎಂತಹ ತೊಂದರೆಯಿಂದನೂ ಅವಳು ಆಚೆ ಬರ್ತಾಳೆ. ಎಲ್ಲ ಒಂದಿನ ಒಳ್ಳೆಯದಾಗತ್ತೆ. ಸೊ ಯಾವುದಕ್ಕೂ ಆತರ ಪಡಬೇಡಿ. ಕೀರ್ತಿ ಅವರೇ, ನಿಮಗೂ ಕೂಡ ಹೇಳ್ತಾ ಇದ್ದೀನಿ, ದುಡುಕಿ ಯಾವುದೂ ನಿರ್ಧಾರ ತಗೋಬೇಡಿ. ಡಿವೋರ್ಸ್ ಅನ್ನೋದು ನಿಮ್ಮ ಸಮಸ್ಯೆಗೆ ಪರಿಹಾರ ಅಲ್ಲ. ನಿಮ್ಮ ಸಮಸ್ಯೆಗೆ ಏನೇನು ಪರಿಹಾರ ಬೇಕು ಅನ್ನೋದನ್ನು ಸ್ವಲ್ಪ ಕೂತ್ಕೊಂಡು ತಾಳ್ಮೆಯಿಂದ ಆಲೋಚನೆ ಮಾಡಿ, ನಿಮಗೆ ಗೊತ್ತಾಗುತ್ತೆ ಅದಕ್ಕೇನು ಮಾಡಬೇಕು ಅನ್ನೋದು. ಪರಿಹಾರಗಳು, ಸಮಸ್ಯೆ ಇದ್ಮೇಲೆ ಪರಿಹಾರ ಇದ್ದೇ ಇರುತ್ತೆ. ತುಂಬ ತಾಳ್ಮೆಯಿಂದ ಪ್ರೀತಿಯಿಂದ ನಿಮ್ಮ ಹಸ್ಬೆಂಡ್ ಜೊತೆ ಮಾತಾಡಿ ಕೂತ್ಕೊಂಡು ಅವರಿಗೆ ಅರ್ಥ ಮಾಡಿಸಿ. ಸೊ ಆ ಥರ ಒಂದು ಒಬ್ರನ್ನೊಬ್ರು ಅರ್ಥ ಮಾಡ್ಕೊಳ್ಬೇಕು, ಒಬ್ರಿಗೊಬ್ರಿಗೆ ಅರ್ಥ ಮಾಡಿಸ್ಬೇಕು. ನೀವು ಕೂಡ ಅರ್ಥ ಮಾಡಿಸುವಂಥ ಪ್ರಯತ್ನ ಪಡಿ ಅಂತ ಹೇಳ್ತೀನಿ. ನಮ್ಮ ಸಂಸಾರದಲ್ಲಿ ಜಗಳನೇ ಇಲ್ಲ ಅಂತ ನೀವು ಅಂದ್ಕೋಬೇಡಿ. ನಾವು ಕಿತ್ತಾಡ್ತೀವಿ, ನಾವು ಸಣ್ಣ ಪುಟ್ಟ ಜಗಳ ಆಡ್ತೀವಿ. ಪ್ರತಿಯೊಬ್ಬರ ಸಂಸಾರದಲ್ಲೂ ಅದಿದ್ದೇ ಇರುತ್ತೆ. ಬಟ್ ಜಗಳ ಆದರೂ ಕೂಡ ಬಿಟ್ಟು ಹೋಗ್ದಂಗೆ ಇರೋದಿರುತ್ತಲ್ವ, ಅದು ನಿಜವಾದ ಸಂಸಾರ. ಸೊ ಒಬ್ಬರನ್ನೊಬ್ಬರು ಬಿಟ್ಟು ಇರೋಕ್ಕಾಗದೇ ಇರೋಷ್ಟು ಪ್ರೀತಿ ವಿಶ್ವಾಸದಿಂದ ಇರಿ. ಫಸ್ಟು ನಂಬಿಕೆ ಇರಬೇಕು ನಮ್ಮವ್ರ ಮೇಲೆ. ಹೆಣ್ಣಿಗಾಗಲಿ ಗಂಡಿಗಾಗಲಿ ನಂಬಿಕೆ ಇರಬೇಕು. ನಂಬಿಕೆ ಇದ್ರೇ ಆ ಒಂದು ಸಂಸಾರ ಉಳಿಯೋಕ್ಕೆ ಸಾಧ್ಯ ಆಗುತ್ತೆ. ತಾಳ್ಮೆಯಿಂದ ಇರಿ.
ನೀವು ರಿಕ್ವೆಸ್ಟ್ ಮಾಡ್ಕೊಂಡ್ರಿ ಅಂತ ಈ ವಿಡಿಯೋನ ನಾನು ಮಾಡ್ತಾಯಿದ್ದೀನಿ. ಬಟ್ ನಾನು ಇನ್ನೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ನಿಮ್ಮ ಪರ್ಸ್ನಲ್ ಲೈಫನ್ನು ಸೋಷಿಯಲ್ ಮೀಡಿಯಾ ಆಗಲಿ, ಅಂದರೆ ಪರ್ಸ್ನಲ್ ಲೈಫ್ ಅಂದರೆ ನೀವು ಒಳ್ಳೆಯದನ್ನು ಸ್ಪ್ರೆಡ್ ಮಾಡಿ, ಅದು 10 ಜನಕ್ಕೆ ಇನ್ಸ್ಪಿರೇಷನ್ ಕೊಡುತ್ತೆ. ನಿಮ್ಮ ಈ ಥರದ್ದು ಎಲ್ಲ ಮನೆ ದೋಸೆ ತೂತೇನೆ ಅಲ್ವಾ. ಸೊ ನಿಮ್ಮ ಅತಿ ಪರ್ಸ್ನಲ್ ವಿಷಯಗಳನ್ನು ಪಬ್ಲಿಕ್ಕಲ್ಲಿ ಹೇಳಿಬಿಡಿ. ಇಟ್ಸ್ ಮೈ ಹಂಬಲ್ ರಿಕ್ವೆಸ್ಟ್. ನನಗೂ ಕೂಡ ಈ ವಿಡಿಯೋ ಮಾಡೋಕ್ಕೆ ಅಷ್ಟು ಮನಸ್ಸು ಬರ್ತಿಲ್ಲ, ಯಾಕಂದರೆ ನನಗೆ ನನ್ನ ಪರ್ಸ್ನಲ್ ಲೈಫನ್ನು ನಾನು ಹೆಚ್ಚಾಗಿ ಅಂದರೆ ನೆಗೆಟಿವ್ ಶೇಡನ್ನು ನಾನು ತೋರ್ಸೋಕ್ಕೆ ಇಷ್ಟಪಡಲ್ಲ. ಅದು ನಂದಾಗಿದ್ದರೂ ಸರಿ, ಇನ್ನೊಬ್ಬರದಾಗಿದ್ದರೂ ಸರಿ. ಆದಷ್ಟು ಪಾಸಿಟಿವ್ ವೈಬ್ಸಲ್ಲೇ ನಮ್ಮ ಚಾನಲ್ ಹೋಗ್ತಾ ಇದೆ. ಸೊ ಪಾಸಿಟಿವ್ ವೈಬ್ಸಲ್ಲೇ ಇರಬೇಕು ನಾವು ಕೂಡ. ನಮ್ಮ ಅಂದರೆ ಸಂಸಾರದ ಗುಟ್ಟು ರಾದಿರಟ್ಟು ಅಂತಾರಲ್ಲ, ಹಂಗಾಗಬಾರ್ದು. ಸೊ 4 ಗೋಡೆಗಳ ಮಧ್ಯೆ ಇರುವಂತಹ ಗುಟ್ಟನ್ನು ಅಲ್ಲೇ ನಾವು ಬಗೆಹರಿಸ್ಕೊಳ್ಬೇಕು. ಆದಷ್ಟು ನಿಮ್ಮ ಗಂಡ ಕೆಟ್ಟವನು, ನಿಮ್ಮ ಅತ್ತೆ ಕೆಟ್ಟವರು, ನಿಮ್ಮ ಮಾವ ಕೆಟ್ಟವರು, ಅಥವಾ ನಿಮ್ಮ ಹೆಂಡತಿ ಕೆಟ್ಟವರು, ಏನೇ ಆಗಿರಲಿ ಅದು ನಿಮ್ಮ ಸಂಸಾರಕ್ಕೆ ಸಂಬಂಧಪಟ್ಟಿದ್ದಾಗಿರುತ್ತೆ. ಸೊ ನೀವು ಅದನ್ನು ಅಲ್ಲೇ ಸರಿ ಮಾಡ್ಕೊಳ್ಳಿ ಹೊರತು ಅದನ್ನು 3ನೇ ವ್ಯಕ್ತಿಗಳ ಹತ್ರ ಯಾವತ್ತೂ ಶೇರ್ ಮಾಡಬೇಡಿ. ಅದು ತುಂಬ ಅಪಾಯಕಾರಿ. ನಿಮ್ಗೆ ಅದರಿಂದ ಪರಿಹಾರಕ್ಕಿಂತ ನಿಮಗೆ ಪ್ರಾಬ್ಲಮ್ಸೇ ಜಾಸ್ತಿ ಆಗುತ್ತೆ. ನಮ್ಮ ಸಂಸ್ಕೃತದಲ್ಲಿ ಒಂದು ಶ್ಲೋಕ ಇದೆ, ಅರ್ಥನಾಶಂ ಮನಸ್ಥಾಪಂ ಗೃಹೇ ದುಶ್ಚರಿತಾನಿ ಚ ವಂಚನಂ ಚಾಪಮಾನಂ ಚ ಮತಿಮಾನ್ನ ಪ್ರಕಾಶಯೇತ್ ಅಂತ. ಅಂದರೆ ಲೈಫಲ್ಲಿ ಎಲ್ಲೋ ಒಂದ್ಸಲ ನಾವು ದುಡ್ಡು ಕಳ್ಕೊತೀವಿ, ಅಥವಾ ಮನೇಲಿ ಸಣ್ಣ ಪುಟ್ಟ ಕದನಗಳಾಗ್ತವೆ, ಯಾರೋ ನಮಗೆ ಮೋಸ ಮಾಡ್ತಾರೆ, ಯಾರೋ ನಮಗೆ ವಂಚನೆ ಮಾಡ್ತಾರೆ. ಬುದ್ಧಿವಂತ ಆಗಿರೋಂಥ ವ್ಯಕ್ತಿ ಇದ್ದರೆ ಈ ಎಷ್ಟು ವಿಷಯಗಳನ್ನು ಎಷ್ಟೇ ನಮಗೆ ಬೆಸ್ಟ್ ಫ್ರೆಂಡ್ ಇದ್ದಾರೆ, ಅಥವಾ ಅವ್ರು ಎಷ್ಟೇ ನಮ್ಗೆ ಒಳ್ಳೆಯವರಿದ್ದಾರೆ ಅಂದರೂ ಕೂಡ ಅವ್ರ ಹತ್ರ ಶೇರ್ ಮಾಡಲ್ವಂತೆ. ಸೊ ಹಾಗಾಗಿ ಅದು ನಿಜಾನೇ, ಶೇರ್ ಮಾಡದೇ ಇದ್ದಷ್ಟು ನಮ್ಗೆ ಒಳ್ಳೆಯದು. ನಾವು ನಮ್ಮ ಪರ್ಸ್ನಲ್ ಲೈಫನ್ನು ಅತಿಯಾಗಿ ಬೇರೆಯವ್ರ ಹತ್ರ ಶೇರ್ ಮಾಡಿದಾಗ ಸೊ ಅಲ್ಲಿ ಪ್ರಾಬ್ಲಮ್ಗಳು ಉತ್ಪತ್ತಿ ಆಗುತ್ತೆ ಅಂತ ಹೇಳ್ತಾ, ಡಿವೋರ್ಸ್ ಅನ್ನೋದನ್ನ ತಲೆಯಿಂದ ತೆಗೀರಿ. ಯಾಕೆ ಡಿವೋರ್ಸ್ ತಗೋಬೇಕು, ನಾನು ಇವ್ರ ಜೊತೆಗೆ ನಾನು 100 ಕಾಲ ಬಾಳಬೇಕು ಅಂಥೇಳಿ ಧೈರ್ಯ ತಗೊಳ್ಳಿ. ಆ್ಯಂಡ್ ನಿಮ್ಮ ಮನೆಯವರಿಗೆ ಅರ್ಥ ಮಾಡಿಸೋ ಪ್ರಯತ್ನ ನೀವು ಮಾಡಿ. ತಾಳ್ಮೆಯಿಂದ ಇರಿ, ತಾಳ್ಮೆಯಿಂದ ವರ್ತಿಸ್ರಿ. ಸೊ ಅವಾಗೆಲ್ಲವೂ ಒಳ್ಳೆಯದಾಗತ್ತೆ ಅಂತ ಹೇಳ್ತಾ, ಸೊ ಯಾವುದೇ ಕೆಟ್ಟ ದುಡುಕಿ ನಿರ್ಧಾರಗಳು ತಗೋಬಿಡಿ ಅಂತ ನಾನು ನಿಮಗೆ ನಿಮ್ಮ ಒಂದು ಕೋರಿಕೆಯ ಮೇಲೇ ನಾನು ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ನನ್ನ ಮಾತಲ್ಲಿ ನಿಮಗೇನಾದರೂ ಹರ್ಟ್ ಆಗಿದ್ದರೆ ದಯವಿಟ್ಟು ಕ್ಷಮೆ ಇರಲಿ. ನಾನಿಲ್ಲಿ ನಿಮ್ಮ ಹಸ್ಬೆಂಡಿಗೆ ಬೈಯೋಕ್ಕೆ ಇಷ್ಟಪಡಲ್ಲ, ಯಾಕಂದರೆ ಗಂಡು ಮಕ್ಕಳಿಗೆ ತಾಳ್ಮೆ ಕಮ್ಮಿನೇ ಅಲ್ವಾ. ಅವರಿಗೆ 1000 ಟೆನ್ಷನ್ ಇರುತ್ತೆ, ತಾಳ್ಮೆ ಕಡಿಮೆ ಇರುತ್ತೆ. ನಿಮ್ಮಲ್ಲಿ ಆ ಒಂದು ಶಕ್ತಿ ಸಾಮರ್ಥ್ಯ ಇದೆ. ನೀವು ತಾಳ್ಮೆಯಿಂದ ಯೋಚಿಸ್ರಿ, ಅವರಿಗೆ ಅರ್ಥ ಮಾಡಿಸ್ರಿ ಅಂತ ನಾನು ನಿಮಗೆ ಬುದ್ಧಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಿಮಗೆ ಬುದ್ಧಿ ಹೇಳೋಷ್ಟು ದೊಡ್ಡವಳೋ ಇಲ್ವೋ ನನಗೆ ಗೊತ್ತಿಲ್ಲ, ಬಟ್ ನನ್ನ ಒಂದು ಅನಿಸಿಕೆನ ನಾನು ನಿಮ್ಮ ಜೊತೆಗೆ ಹಂಚ್ಕೊಳ್ತಾ ಇದ್ದೀನಿ. ಮುಂದೊಂದು ದಿನ ಎಲ್ಲ ಒಳ್ಳೆಯದಾಗತ್ತೆ. ಆ ಕೆಟ್ಟ ಪದಗಳನ್ನು ಮುತ್ತೈದೆ ಹೆಣ್ಮಕ್ಳ ಬಾಯಲ್ಲಿ ಬಳಸಲೇಬೇಡಿ, ಡಿವೋರ್ಸು ಅದು ಇದು ಅಂಥೇಳಿ. ಸೊ ಆದಷ್ಟು ಬರುತ್ತೆ, ಕಷ್ಟಗಳು ಎಲ್ಲರ ಜೀವನದಲ್ಲೂ ಬರುತ್ತೆ. ಅದನ್ನು ಫೇಸ್ ಮಾಡಿ ಎದ್ದು ನಿಲ್ಲಿ. ಅದೇ ಸಂಸಾರವನ್ನು ಮತ್ತೆ ಉನ್ನತ ಮಟ್ಟಕ್ಕೆ ತಗೊಂಡು ಹೋಗಿ ಅಂತ ನಾನು ಈ ಮುಖಾಂತರ ನಿಮಗೆ ವೆಲ್ ವಿಶ್ ಮಾಡ್ತಾ ಇವತ್ತಿನ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ. ಸೊ ಯೋಚನೆ ಮಾಡಿ, ನೀವು ಕೂಡ ನಾನು ಹೇಳಿರೋದ್ರಲ್ಲಿ ಯಾವುದಾದ್ರೂ ಪಾಯಿಂಟ್ ಕರೆಕ್ಟ್ ಅನಿಸಿದರೆ ನೀವು ನನ್ನ ಮಾತಿಗೆ ಒಂದು ಗೌರವ ಕೊಡೋದಾದರೆ ಖಂಡಿತವಾಗ್ಲೂ ನೀವು ನಿಮ್ಮ ಸಂಸಾರವನ್ನು ಉಳಿಸ್ಕೊಳ್ಳಿಕ್ಕೆ ಪ್ರಯತ್ನ ಪಡಿ ಅಂತ ಹೇಳ್ತೀನಿ. ಏನಾದರೂ ತಪ್ಪು ಅನಿಸಿದರೆ ಕೂಡ ಬೈಕೋಬೇಡಿ. ಸೊ ನಾನು ಏನಂತ ತಿಳಿದವಳಲ್ಲ, ನನಗೆ ಗೊತ್ತಿರೋದನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಅಷ್ಟೇ. ತಾಳ್ಮೆಯಿಂದ ಇರಿ ಅಷ್ಟೇ ನಾನು ಹೇಳೋಕ್ಕೆ ಇಷ್ಟಪಡೋದು. ತಾಳ್ಮೆ ಇದ್ದರೆ ಇಡೀ ಜಗತ್ತನ್ನೇ ನೀವು ಗೆಲ್ಬೋದು. ತಾಳ್ಮೆಯನ್ನು ಕಳ್ಕೊಳ್ಳೋದೇ ನೀವು ಮುನ್ನುಗ್ಗಿ ಅಂತ ಹೇಳ್ತೀವಿ. ಓಕೆ, ಅರ್ಜೆಂಟಾಗಿ ವಿಡಿಯೋ ಮಾಡಿದೆ ಫ್ರೆಂಡ್ಸ್, ಅವರು ರಿಕ್ವೆಸ್ಟ್ ಮಾಡ್ಕೊಂಡಿರೋದಕ್ಕೆ. ಸೊ ಬೇರೆ ಯಾರಿಗಾದರೂ ಬೇಜಾರಾಗಿದ್ದರೂ ಕೂಡ ದಯವಿಟ್ಟು ಕ್ಷಮೆ ಇರಲಿ ಅಂತ ಕೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ.